ಅಂತೂ ಇಂತೂ ತಮಿಳುನಾಡು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ವಿಜಯ್ ತಮಿಳುನಾಡಿನ ಸಿಎಂ ಆಗೋದು ಫಿಕ್ಸ್. ಎಡಪಕ್ಷಗಳ ಬೆಂಬಲವನ್ನ ವಿಜಯ್ ಅವರ ಟಿವಿಕೆ ಪಕ್ಷ ಪಡೆದಿದೆ. ಕಳೆದ 3 ದಿನಗಳಿಂದ ನಡೀತಾ ಇದ್ದಂತಹ ತಮಿಳುನಾಡಿನ ಪಾಲಿಟಿಕ್ಸ್ ವಿಚಾರ ಇಡೀ ದೇಶದ ಗಮನ ಸೆಳೆದಿತ್ತು. ಜೊತೆಗೆ ಯಾರು ಅವರಿಗೆ ಬೆಂಬಲವನ್ನ ಕೊಡ್ತಾರೆ ಅನ್ನುವಂತ ಕುತೂಹಲ ಕೂಡ ಸಾಕಷ್ಟಿತ್ತು. ಬಟ್ ಈಗ ಅದಕ್ಕೆಲ್ಲ ಫುಲ್ ಸ್ಟಾಪ್ ಬಿದ್ದಿದೆ. ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗೋದು ಫಿಕ್ಸ್. ಎಡಪಕ್ಷಗಳ ಬೆಂಬಲವನ್ನ ಟಿವಿಕೆ ಪಡೆದಿದೆ. ಸಿಪಿಐ, ಸಿಪಿಎಂ, ವಿಸಿಕೆ ಇಂದ ಟಿವಿಕೆಗೆ ಬೆಂಬಲ ಸಿಕ್ಕಿದೆ. ಸಂಜೆ 6 ಗಂಟೆಗೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ವಿಜಯ್. ಬಹುಮತದ ಪತ್ರದೊಂದಿಗೆ ಗವರ್ನರ್ ಅನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ದಳಪತಿ ವಿಜಯ್ ಸರ್ಕಾರ ರಚನೆಗೆ ಒಂದು ಬಿಗ್ ಫಾರ್ಮುಲಾ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಬೆಂಬಲ ಕೊಡುವಂತಹ ಪಕ್ಷಗಳಿಗೆ ತಲಾ 1 ಸಚಿವ ಸ್ಥಾನದ ಭರವಸೆಯನ್ನ ನೀಡಲಾಗಿದೆ. ಸಿಪಿಐ, ಸಿಪಿಎಂ, ವಿಸಿಕೆಗೆ ತಲಾ 1 ಮಂತ್ರಿಗಿರಿಯನ್ನ ನೀಡ್ತೀವಿ ಅನ್ನುವಂತ ಭರವಸೆ. ಬಿಕಾಸ್ 107 ಪ್ಲಸ್ ಕಾಂಗ್ರೆಸ್ 5 ಸೇರಿದ ನಂತರದಲ್ಲಿ ಉಳಿದ 6 ನಂಬರ್ ಇದೆಯಲ್ಲ, ಆ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಪೋರ್ಟ್ ಕೊಡಬೇಕು ಅಂತಂದರೆ ಸಹಜವಾಗಿ ರಾಜಕೀಯದಲ್ಲಿ ಯಾವುದೇ ರೀತಿಯಾದಂಥ ಡಿಮ್ಯಾಂಡ್ಗಳಿಲ್ಲದೆ ಅವ್ರ ಜೊತೆ ಕೈ ಜೋಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈಗ ಸಿಪಿಐ, ಸಿಪಿಎಂ ಮತ್ತು ವಿಸಿಕೆಗೆ ತಲಾ 1 ಮಂತ್ರಿಗಿರಿಯ ಭರವಸೆಯನ್ನು ನೀಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಈಗ ಸರ್ಕಾರ ರಚನೆ ಆಗಬೇಕಾದಂಥ ವಿಚಾರಕ್ಕಿದ್ದಂತಹ ಸಾಕಷ್ಟು ಪ್ರಶ್ನೆಗಳಿತ್ತಲ್ಲ, ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಕ್ಲಿಯರ್ ಪಿಕ್ಚರ್ ಇವತ್ತು ಸಿಕ್ಕಿದೆ. ಬಟ್ ಇನ್ನೂ ಕ್ಲಿಯರ್ ಸ್ಪಷ್ಟ ಚಿತ್ರಣ ಸಿಗಬೇಕು ಅಂತಂದರೆ ಸಂಜೆ 6 ಗಂಟೆಗೆ ರಾಜ್ಯಪಾಲರನ್ನ ಭೇಟಿಯಾದ ನಂತರದಲ್ಲಿ ಈಗ ಮತ್ತಷ್ಟು ತಮಿಳುನಾಡಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತವೆ. ಬಿಕಾಸ್ ಈಗ ಆಲ್ರೆಡಿ ಎಷ್ಟರ ಮಟ್ಟಿಗೆ ಬಂದಿತ್ತು ಅಂತಂದರೆ ತಮಿಳುನಾಡು ಚುನಾವಣೆಯ ಫಲಿತಾಂಶ ಹೊರಬಿದ್ದ ದಿನದಿಂದ ಹಿಡಿದು ಇವತ್ತಿನವರೆಗೂ ಇನ್ಫ್ಯಾಕ್ಟ್ ರಾಜ್ಯಪಾಲರ ನಡೆಯ ವಿರುದ್ಧ ವಿಜಯ್ ಅವರ ಅಭಿಮಾನಿಗಳು ಜೊತೆಗೆ ಅವರ ಟಿವಿಕೆ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡುವಂಥ ಹಂತಕ್ಕೂ ಕೂಡ ಬಂದು ನಿಂತಿತ್ತು. ಈ ಎಲ್ಲ ಬೆಳವಣಿಗೆಯ ಮಧ್ಯದಲ್ಲಿ ಇವತ್ತು ಈಗ ಆಲ್ಮೋಸ್ಟ್ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರೋದು. ಅಲ್ಲಿಗೆ ಈ ಬೇಕಾದಂತಹ ಉಳಿದ ಶಾಸಕರ ಬೆಂಬಲ ಏನಿತ್ತಲ್ಲ ಆ ನಂಬರ್ ಫಾರ್ಮುಲಾ ಯಾವ ರೀತಿಯಾಗಿ ಇಲ್ಲಿ ಫುಲ್ಫಿಲ್ ಆಗಿದೆ ಅನ್ನುವಂಥ ಡೀಟೇಲ್ಸ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸದ್ಯ ಈಗ 6 ಗಂಟೆಗೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ವಿಜಯ್ ಅವರು.